नमस्कार, मी सुभाष कोकळे. आपण पाहताय TV6 मराठी न्यूज. पाहूया आजच्या ठळक घडामोडी. बातमी जतमधून जत तालुक्यातील मोरबगी येथे जिल्हा परिषद कन्नड प्राथमिक शाळेच्या अमृत महोत्सव आणि माजी विद्यार्थ्यांचा स्नेह संमेलन सोहळा पार पडला. या कार्यक्रमाचे नियोजन मोरबगी गावचे ग्रामपंचायतीचे उपसरपंच मान्य श्री राजकुमार नंदुरे व उद्योगपती मोरबगीचे श्री रविकुमार बगली यांनी केले. गुरुदेव आश्रम बालगावचे परमपूज्य श्री डॉक्टर अमृतानंद महास्वामीजी उपस्थित होते. या कार्यक्रमाचे अध्यक्ष माननीय श्री SDMC मोरबगीचे अध्यक्ष धर्माराय गौड बगली, तर उपाध्यक्ष सरपंच ग्रामपंचायत मोरबगीचे सौ कविता मांग. त्याचबरोबर या कार्यक्रमाचे प्रमुख पाहुणे जत तालुक्याचे विद्यमान आमदार माननीय श्री गोपीचंद पडळकर, त्याचबरोबर उमदी गावचे युवा नेते माननीय संजय अण्णा तेली, समिती जतचे गट शिक्षण अधिकारी श्री राम फरकांडे, त्याचबरोबर जत पंचायत समितीचे विस्तार अधिकारी शिक्षण विस्तार अधिकारी शिवपुत्र मनोर, त्याचबरोबर गावातील प्रतिष्ठित मान्यवर राजकीय विविध क्षेत्रातील मान्यवर या ठिकाणी उपस्थित होते. जिल्हा परिषद प्राथमिक शाळेमध्ये 75 वर्ष पूर्ण झाल्यामुळे या ठिकाणी माजी विद्यार्थी मेळावा देखील घेण्यात आला. या माजी विद्यार्थी मेळाव्यामध्ये मोठ्या संख्येने माजी विद्यार्थी सहभागी झालेले पाहायला मिळाले. आणि सर्वांना या कार्यक्रमाच्या निमित्तानं खूप खूप शुभेच्छा देतो. सगळ्या माजी विद्यार्थ्यांना खूप खूप शुभेच्छा देतो. 75 वर्षाची शाळा आहे म्हणजे किमान 75 वर्षाचा माजी विद्यार्थी तरी इथं असावा अशी परिस्थिती आहे. म्हणजे एवढी जुनी शाळा आहे आणि या शाळेच्या बद्दलची तुमची आस्था, तुमचं प्रेम हे असंच कायम राहू द्या. कारण याच शाळेमध्ये आपल्या गावातल्या गरिबांची मुलं शिकतायत. 12 बलुतेदारांची, 18 पगड जातीतली, शेतकऱ्यांची, कष्टकऱ्यांची मुलं इथं शिकतायत. त्यामुळं अनेक दानशूर व्यक्तीने या शाळेला मदत पण केलेली आहे. आर्थिक स्वरूपात असेल, वस्तू स्वरूपात असेल, त्या सर्व ज्यांनी देणगी दिलेली आहे त्या सर्वांचं मी मनापासून आभार व्यक्त करतो. ನಮಸ್ಕಾರ. ಇವತ್ತು ಮೊರಬಗಿ ಗ್ರಾಮದಲ್ಲಿ ತಾಲೂಕಾ ಜತ್ತು ಜಿಲ್ಲಾ ಸಾಂಗ್ಲಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯು 75 ವರ್ಷಗಳನ್ನು ಪೂರೈಸಿ ಇವತ್ತು ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಅದು ನಮಗೆಲ್ಲ ಇವತ್ತು ನಾವು ಒಂದು ಮಾಜಿ ವಿದ್ಯಾರ್ಥಿ, ಈ ಶಾಲೆಯ ಮಾಜಿ ವಿದ್ಯಾರ್ಥಿಗಳಾಗಿ ನಮಗೆ ಅದನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಗಡಿ ಭಾಗದಲ್ಲಿ, ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಈ ಕನ್ನಡ ಭಾಗದಲ್ಲಿ ಕನ್ನಡ ಶಾಲೆ ತಮ್ಮ 75 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಎಲ್ಲಾ ರೀತಿ ನಮ್ಮ ಶಿಕ್ಷಕರು ಮೊದಲಿನಿಂದ ಇಲ್ಲಿ ತನಕ ತಮ್ಮ ಅವಿರತ ಸೇವೆಯನ್ನು ಸಲ್ಲಿಸುತ್ತಾ ಗಡಿ ಭಾಗದಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಕ್ವಾಲಿಟಿ ಎಜುಕೇಶನ್, ಇವತ್ತು ಒಂದು ಅತ್ಯುತ್ತಮ ಗುಣಮಟ್ಟವಾದಂತ ಶಿಕ್ಷಣವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಇದೇ ರೀತಿಯಾಗಿ ಇವತ್ತು ಮಾಜಿ ವಿದ್ಯಾರ್ಥಿಗಳು ಎಲ್ಲರೂ ನಾವು ಸೇರಿ 75ನೇ ವಾರ್ಷಿಕೋತ್ಸವ ಹಾಗೂ ಅಮೃತ ಮಹೋತ್ಸವ ಮತ್ತು ಮಾಜಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನಗೋಸ್ಕರ ನಾವು ಇಲ್ಲೇನು ಸೇರಿದ್ದೀವಿ. ಎಲ್ಲ ಮಾಜಿ ವಿದ್ಯಾರ್ಥಿಗಳು ಇವತ್ತು ಪುಣೆಯಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ಬಿಜಾಪುರ ಬಂದಾರ, ಸೋಲಾಪುರ, ಡೆಲ್ಲಿಯಿಂದ ಅಥವಾ ಔಟ್ ಆಫ್ ಕಂಟ್ರಿಯಿಂದ ಕೂಡ ಇಲ್ಲಿ ನಮ್ಮಲ್ಲಿ ಇವತ್ತು ಸೇರಿದ್ದೀವಿ. ಸೇರಿಬಿಟ್ಟು ನಾವು ನಮ್ಮ ಶಾಲೆಯನ್ನ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಲಾಕ ಸ್ವಯಂ ದೇಣಿಗೆಯಾಗಿ ಅಂತರ ತುಂಬಾ ಜನ ಅಂತ ಇನ್ನೊಂದು ಗುರುತಿನ ಕಾಣಿಕೆಗಳ ಮುಖಾಂತರ ಅಥವಾ ಹಣದ ಮುಖಾಂತರ ಎಲ್ಲವೂ ಕೂಡ ನಾವು ಇಲ್ಲಿ ಶೇರ್ ಮಾಡಿಕೊಂಡು ಈ ಶಾಲೆಯ ಉನ್ನತ ಶಿಕ್ಷಣಕ್ಕೆ ಉನ್ನತ ಮಟ್ಟದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ನಾವು ಪಡಿಬೇಕಂತ ಹೇಳಿ ನಾವು ಇವತ್ತು ಸಂಕಲ್ಪ ತಗೊಂಡಿದೀವಲ್ಲ. ಎಲ್ಲರ ಸಹಕಾರ, ಮಾಜಿ ಶಿಕ್ಷಕರು, ಮಾಜಿ ವಿದ್ಯಾರ್ಥಿಗಳು, ಇವತ್ತಿನ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳ ಸಹಕಾರದಿಂದ ನಾವು ಮಾಡಿ ಇದನ್ನ ನಾವು ಯಶಸ್ವಿಗೊಳಿಸ್ಲಾಕತ್ತಿದ್ದೀವಿ. ಅದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಮೊರಬಗಿ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆ ಮೊರಬಗಿ ಇದು ಇವತ್ತಿಗೆ 1949ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ 75 ವರ್ಷ ಪೂರ್ತಿಯಾಗಿದೆ. ಈ ನಮ್ಮ ಈ ಮಾಜಿ ಮತ್ತು ಆಜಿ ವಿದ್ಯಾರ್ಥಿಗಳು ಅಂತಂದ್ರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಕಲ್ತು ಎಲ್ಲಾ ಬಗೆಯಲ್ಲಿ ಉದ್ಯೋಗಪತಿಗಳಾಗಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ನಾನು ಒಬ್ಬ ಕೃಷಿಕರ ಮಗನಾಗಿ ಇವತ್ತು ವಿಜಯಪುರದಲ್ಲಿ ಜಿಲ್ಲಾ ನ್ಯಾಯಾಲಯ ವಕೀಲ ವೃತ್ತಿ ಪ್ರಾರಂಭ ಮಾಡಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಇದು ಪಾಯ. ಈ ಪ್ರಾಥಮಿಕ ಶಾಲೆಯು ಈ ಗುರುಗಳು ಒಳ್ಳೆ ರೀತಿಯಿಂದ ಕಲಿಸಿದ್ದು, ಮಾರ್ಗದರ್ಶನ ನೀಡಿದ್ದು ನಮಗೆ ಇವತ್ತಿದು ಮಾದರಿ ಆಗಿದೆ.
ಈ ಎಲ್ಲಾ ನೋಡಿದ್ರ ನಮ್ಮ ಈ ಶಿಕ್ಷಣ ಶಾಲೆ ಪ್ರಾಥಮಿಕ ಶಾಲೆ ಈ ನಮ್ಮ ತಾಲೂಕಿನಾಗೆ ಬಹಳ ಉತ್ತುಂಗಕ್ಕೇರಿ. ಇವತ್ತಿನ ಈ ಕಾರ್ಯಕ್ರಮಕ್ಕ ಈ ಎಲ್ಲಾ ಆಜುಬಾಜು ವಿದ್ಯಾರ್ಥಿಗಳು ಬಂದು ತಮ್ಮ ತನುದಾನ ಎಲ್ಲರೂ ಸಹಾಯ ಮಾಡಿದ್ದಾರೆ. ಮತ್ತು ಈ ಗುರುಗಳ ಮಾರ್ಗದರ್ಶನದಿಂದ ನಾವೆಲ್ಲರೂ ಇವತ್ತು ಒಂದು ಮಟ್ಟಕ್ಕೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗದ ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ಶಾಲೆ ಬಗ್ಗೆ ನನಗ ಅತ್ಯುನ್ನತವಾಗಿ ಹೆಮ್ಮೆ ಇದೆ. ಅದೇ ರೀತಿ ಎಲ್ಲರೂ ಈ ಶಾಲೆಯಲ್ಲಿ ಕಲಿತ ಎಲ್ಲಾ ವಿದ್ಯಾರ್ಥಿಗಳು ಬಂದಿದ್ದ ಒಂದು ಫಂಕ್ಷನ್ ಯಶಸ್ವಿ ಆಗ್ಯದ. ಇದೇ ರೀತಿ ನಾವು ಯಾವಾಗಲೂ ನಮ್ಮ ಪ್ರಾಥಮಿಕ ಶಾಲೆಗೆ ಋಣಿಯಾಗಿರುತ್ತೆ. ಮೊರಬಗಿ ಎಂಬುದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ. ಈ ಮೊರಬಗಿ ಗ್ರಾಮದಲ್ಲಿ ಈ ಜಿಲ್ಲಾ ಪರಿಷದ ಪ್ರಾಥಮಿಕ ಕನ್ನಡ ಶಾಲೆ ಆರಂಭವಾಗಿ 75 ವರ್ಷಗಳನ್ನ ಪೂರ್ಣಗೊಳಿಸುತ್ತಿರುವುದರಿಂದ ಈ ಶಾಲೆಯಲ್ಲಿ ಈ ವರ್ಷ ಅಮೃತ ಮಹೋತ್ಸವವನ್ನ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಈ ಶಾಲೆಯಲ್ಲಿ ಕಲಿತಿರುವಂತಹ ಎಲ್ಲ ಮಾಜಿ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನದಿಂದ ಈ ಒಂದು ಶಾಲೆಯ ಉನ್ನತೀಕರಣಕ್ಕಾಗಿ ಹಣವನ್ನ ಕೊಟ್ಟಿದ್ದಾರೆ, ಶ್ರಮವನ್ನ ವಹಿಸಿದ್ದಾರೆ. ಅದೇ ರೀತಿಯಾಗಿ ಈ ಊರು ಪುಟ್ಟ ಗ್ರಾಮವಾದರೂ ಸಹಿತ ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನು ಇಡುತ್ತಾ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಹಿತ ಅತ್ಯಂತ ಒಂದು ಸಾಧನೆಯನ್ನ ಮಾಡಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಾಗಿ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಸಹಿತ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಹೆಸರನ್ನ ಮಾಡಿದ್ದಾರೆ. ಈ ಊರಿನಲ್ಲಿ ಕಲಿತಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಮತ್ತು ಲಾಯರ್ ಆಗಿ, ಅದೇ ರೀತಿಯಾಗಿ ಶಿಕ್ಷಕರಾಗಿ ಬೇರೆ ಬೇರೆ ಊರುಗಳಲ್ಲಿ ಸೇವೆಯನ್ನ ಮಾಡುತ್ತಾ ತಮ್ಮ ಛಾಪನ್ನ ಮೂಡಿಸಿರುವುದು ಅತ್ಯಂತ ಗಮನೀಯ ವಿಷಯವಂತ ನಮಗೆ ಗೊತ್ತಾಗಬೇಕು. ಈ ಒಂದು ಶಾಲೆ ಇನ್ನೂ ಭವಿಷ್ಯದಲ್ಲಿ ಅತ್ಯಂತ ಒಳ್ಳೆಯ ಹೆಸರನ್ನ ಗಳಿಸಲಿ ಮತ್ತು ಸಾಧಿಸಲಿ ಅಂತ ನಾವೆಲ್ಲ ಮಾಜಿ ವಿದ್ಯಾರ್ಥಿಗಳು ಈ ಶಾಲೆಗೆ ಶುಭ ಹಾರೈಸುತ್ತಾ